ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 6ನೇ ಅಧ್ಯಾಯವನ್ನು ಶುರು ಮಾಡೋಣ. ಅತ್ತೆ ಮಾವ, ಭಾರತಕ್ಕೆ ವಾಪಸ್ಸೇನೋ ಬಂದಿದ್ದೀರಾ? ಮತ್ತೆ ಲಂಡನ್ಗೆ ವಾಪಸ್ ಹೋಗೋ ಯೋಚನೆ ಇಲ್ಲ ತಾನೆ ಎಂದ ಶರದ್ ಊಟದ ಸಮಯದಲ್ಲಿ ಮಾತನಾಡುತ್ತಾ. ಇಲ್ಲ ಶರದ್, ಇನ್ಯಾವುದೇ ಕಾರಣಕ್ಕೂ ಲಂಡನ್ಗೆ ವಾಪಸ್ ಹೋಗೋದಿಲ್ಲ. ಇಲ್ಲೇ ಇದ್ದು ನನ್ನ ಮಗಳ ಮದುವೆ ಮಾಡಿ ಅವಳ ಮಕ್ಕಳ ಜೊತೆ ಆಟ ಆಡಿಕೊಂಡು ಇದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಎಂದರು ಸುಂದರ್. ಡ್ಯಾಡ್, ನಾನು ರೆಡಿ ಮದುವೆ ಆಗಿ ಮೊಮ್ಮಕ್ಕಳನ್ನ ಕೊಡೋದಕ್ಕೆ ಅಂದಳು ಶರದ್ ಕಡೆ ನೋಡಿ ಕಣ್ಣು ಹೊಡೆದು. ಶರದ್ ಅವಳಿಗೆ ಒಂದು ಟೆರರ್ ಲುಕ್ ಕೊಟ್ಟ. ನೋಡಿ ನೋಡಿ ಡ್ಯಾಡ್, ಇವನು ಹೀಗೆ ಮದುವೆ ಮಾತು ಬಂತಂದರೆ ಸಾಕು ಟೆರರ್ ಲುಕ್ ಕೊಟ್ಟು ಹೆದರಿಸ್ತಾನೆ. ನೀವೇ ಹೇಳಿ ಡ್ಯಾಡ್, ಇನ್ನು ಎಷ್ಟು ದಿನ ಅಂತ ಒಂಟಿಯಾಗಿರಬೇಕು ಅಂತಿದ್ದಾನೆ? ನನಗೂ ವಯಸ್ಸಾಗ್ತಿದೆ ಎಂದಳು ಪರಿ. ಶರದ್, ಪರಿ ಹೇಳೋದು ನಿಜ ತಾನೆ? ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯ? ನಿಂಗೂ ಒಬ್ಳು ಸಂಗಾತಿ ಬೇಡವಾ? ನಿನ್ನ ಕಷ್ಟ ಸುಖದಲ್ಲಿ ಪಾಲು ತಗೊಳ್ಳೋದಕ್ಕೆ, ನಿನ್ನ ನೋವಿಗೆ ಮುಲಾಮು ಆಗೋಕೆ ಅಂದರು ಸುಂದರ್. ಮಾವ ಪ್ಲೀಸ್, ಈಗಾಗಲೇ 1000 ಸಲ ಹೇಳಿದ್ದೀನಿ ನನಗೆ ಈ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಎಂದ ಶರದ್ ಅಸಮಾಧಾನದಿಂದ. ಯಾಕೋ ಶರದ್ ಹಾಗಂತೀಯ? ಇದನ್ನೆಲ್ಲ ಹೇಳೋದಕ್ಕೆ ಅಣ್ಣ ಅತ್ತಿಗೆ ಇಲ್ಲ, ಅವರ ಜಾಗದಲ್ಲಿ ನಿಂತು ನಾವು ಹೇಳ್ತಿರೋದು. ನೋಡು, ಒಂದ್ಸರಿ ಸಮಾಧಾನವಾಗಿ ಕೂತು ಯೋಚನೆ ಮಾಡು ಅಂದರು ಸುಶೀಲ. ಹೌದು ಕಣೋ, ಒಂದ್ಸರಿ ಮದುವೆ ಬಗ್ಗೆ ಯೋಚನೆ ಮಾಡು. ನಾನಂತೂ ಮದುವೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ. ನೀನು ಹ್ಞೂ ಅನ್ನೋದೊಂದೇ ಬಾಕಿ ಎಂದಳು ಪರಿ. ಹೌದು ಅಪ್ಪು, ಒಂದ್ಸಾರಿ ಈ ವಿಷಯದ ಬಗ್ಗೆ ಯೋಚನೆ ಮಾಡು. ಇವರೆಲ್ಲರೂ ಹೇಳೋದು ನನಗೂ ಸರಿ ಅನಿಸುತ್ತೆ. ನಾನು ಎಷ್ಟೋ ಸಾರಿ ಇದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೋತಿದ್ದೆ. ಆದರೆ ನಿಂಗೆಲ್ಲಿ ಬೇಜಾರಾಗುತ್ತೋ ಅಂತ ಸುಮ್ಮನಾಗಿ ಬಿಡ್ತಿದ್ದೆ. ಇನ್ನಾದರೂ ಇದ್ರ ಬಗ್ಗೆ ಯೋಚನೆ ಮಾಡು ಅಪ್ಪು ಅಂದರು ಸುಲೋಚನಾ ಕೂಡ ಧನಿಗೂಡಿಸಿ. ಸರಿ ಅಮ್ಮ, ನಾನು ಯೋಚನೆ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕಲ್ವಾ ಎಂದ ಶರದ್ ಎಲ್ಲರ ಒತ್ತಾಯಕ್ಕೆ ಮಣಿದವನಂತೆ. ಟೇಕ್ ಯುವರ್ ಓನ್ ಟೈಮ್ ಶರದ್, ಇದು ನಿನ್ನ ಜೀವನ. ಇದರಲ್ಲಿ ನಿನ್ನ ತೀರ್ಮಾನನೇ ತುಂಬ ಮುಖ್ಯ, ಹಾಗೆ ಫೈನಲ್ ಕೂಡ ಎಂದರು ಸುಂದರ್. ಸರಿ ಮಾವ, ನಾನು ಯೋಚನೆ ಮಾಡ್ತೀನಿ ಎಂದು ಊಟ ಅರ್ಧಕ್ಕೆ ಬಿಟ್ಟು ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ರೂಮಿಗೆ ಹೋದ. ಇದ್ಯಾಕೋ ಊಟ ಮಾಡದೆ ಅರ್ಧಕ್ಕೆ ಕೈ ತೊಳೆದು ಹೋಗ್ತಿದೀಯಾ ಅಂದರೂ ಅಲ್ಲಿ ನಿಲ್ಲದೆ ಶರದ್ ಹೋದ ನಂತರ ಅವನಿಗೆ ಬೇಜಾರಾಯ್ತೇನೋ ಊಟ ಅರ್ಧಕ್ಕೆ ಬಿಟ್ಟು ಹೋದ. ಛೇ, ನಾವು ಇವಾಗ ತಾನೇ ಬಂದಿದ್ವಿ, ಬಂದ ತಕ್ಷಣ ಮದುವೆ ವಿಷಯ ಮಾತಾಡಬಾರ್ದಿತ್ತು ಎಂದರು ಸುಂದರ್ ಬೇಸರ ಮಾಡಿಕೊಂಡು. ಹೌದ್ರಿ, ಈಗಲೇ ಈ ವಿಷಯ ಎತ್ತಬಾರ್ದಾಗಿತ್ತು. ಪಾಪ ಊಟ ಕೂಡ ಸರಿಯಾಗಿ ಮಾಡಲಿಲ್ಲ. ಸುಶೀಲ ಕೂಡ ನೊಂದುಕೊಂಡರು. ಮಾಮ್, ಡ್ಯಾಡ್ ಪ್ಲೀಸ್, ಬರೀ ಅವನ ಬಗ್ಗೆನೇ ಯೋಚನೆ ಮಾಡಿದರೆ ನನ್ನ ಬಗ್ಗೆ ಯೋಚನೆ ಮಾಡೋದು ಯಾರು? ಅವಳು ಯಾವಳೋ ಇವನಿಗೆ ಮೋಸ ಮಾಡಿ ಹೋದ್ಲಂತೆ, ಅದಕ್ಕೆ ಇವನು ಪ್ರೀತಿ ಮದುವೆ ಮೇಲೆ ಆಸಕ್ತಿ ಕಳ್ಕೊಂಡಿದ್ದಾನಂತೆ. ಹಾಗಂತ ಎಲ್ಲರೂ ಅವಳ ಥರನೇ ಇರ್ತಾರಾ? ನಾನು ಅವನಿಗೋಸ್ಕರ 1 ವರ್ಷದಿಂದ ಕಾಯ್ತಾ ಇದ್ದೀನಿ. ಅವನ ಮನಸ್ಸು ಇವತ್ತು ಬದಲಾಗತ್ತೆ, ನಾಳೆ ಬದಲಾಗತ್ತೆ ಅಂತ ಕಾದಿದ್ದೇ ಬಂತು. ಆದರೆ ಅವನ ಮನಸ್ಸು ಯಾವುದಕ್ಕೂ ಬದಲಾಗ್ತಿಲ್ಲ. ಒಳ್ಳೆ ಶಬರಿ ಕಾಯೋ ಹಾಗೆ ಕಾಯೋದೇ ಆಗಿದೆ ಎಂದು ಅಸಮಾಧಾನದಿಂದ ಹೇಳಿದ ಪರಿ ಕೂಡ ಊಟ ಮಾಡದೆ ಕೈ ತೊಳೆದು ರೂಮಿಗೆ ಹೋದಳು. ಇವಳೇನ್ರಿ ಹೀಗಾಡ್ತಾಳೆ? ನಾನು ಮೊದಲೇ ಹೇಳಿದ್ದೀನಿ, ಶರದ್ ಮನಸ್ಫೂರ್ತಿಯಾಗಿ ಒಪ್ಪಿದರೆ ಮದುವೆ ಮಾಡಿಸ್ತೀವಿ ಅಂತ. ಈಗ ಒಪ್ಪಲಿಲ್ಲ ಅಂದರೆ ನಾವೇನು ಮಾಡೋದಕ್ಕಾಗತ್ತೆ? ಮದುವೆ ಏನೋ ಬಲವಂತವಾಗಿ ಮಾಡಿಬಿಡ್ಬೋದು, ಆದರೆ ಸಂಸಾರ? ಛೇ, ಈ ವಿಷಯ ಯಾಕೆ ಈ ಹುಡುಗಿಗೆ ಅರ್ಥ ಆಗ್ತಿಲ್ಲ ಎಂದರು ಸುಶೀಲ. ಸುಶೀಲ, ಅವಳ ಆಸೆ ಪಡೋದ್ರಲ್ಲೂ ಒಂದು ಅರ್ಥ ಇದೆ. ಋತು ಈಗಾಗಲೇ ಅವನ ಜೀವನದಿಂದ ಹೊರಗೆ ಹೋಗಿದ್ದಾಳೆ. ಅದಕ್ಕೆ ಇವಳು ಅವನ ಹೆಂಡತಿ ಆಗಬೇಕು ಅಂತ ಆಸೆ ಪಡ್ತಿರೋದ್ರಲ್ಲಿ ತಪ್ಪಿಲ್ಲ. ಆದರೆ ಮದುವೆ ಆಗಬೇಕಾಗಿರೋ ಹುಡುಗನೇ ಮನಸ್ಸು ಮಾಡ್ತಿಲ್ಲ ಅಂದರೆ ನಾನು ನೀನು ಏನು ಮಾಡೋದಕ್ಕಾಗತ್ತೆ ಎಂದರು ಸುಂದರ್. ಅದನ್ನೇ ನಿಮ್ಮ ಮಗಳಿಗೆ ಅರ್ಥ ಮಾಡಿಸಿ ಎಂದರು ಸುಶೀಲ. ಅಕ್ಕ, ನೀವೇನು ಯೋಚನೆ ಮಾಡ್ತಿದ್ದೀರಾ ಎಂದರು ಸುಂದರ್ ಸುಲೋಚನಾ ಕಡೆ ನೋಡಿ. ಏನಿಲ್ಲ ಸುಂದರ್, ಶರದ್ಗೆ ಮದುವೆ ವಿಷಯದಲ್ಲಿ ಒತ್ತಾಯ ಮಾಡೋದು ನನಗೂ ಸರಿ ಕಾಣ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಅವನ ಪಾಡಿಗೆ ಅವನನ್ನು ಬಿಟ್ಬಿಡೋದು ಒಳ್ಳೆಯದು. ಶರದ್ ಬಾಳಲ್ಲಿ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ಅವನ ಹೆಂಡತಿ ಅವನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಮಾತ್ರ ಗೊತ್ತು. ಆದರೆ ಅವಳು ಇವನಿಗೆ ಏನು ಅನ್ಯಾಯ ಮಾಡಿದಾಳೆ ಅಂತ ಗೊತ್ತಿಲ್ಲ. ಆದರೆ
ಇವನು ಅವಳನ್ನು ದ್ವೇಷ ಮಾಡ್ತಾನೆ ಅಂತ ಗೊತ್ತು. ಯಾರಿಗೇ ಆಗಲಿ ಅಷ್ಟು ಸುಲಭವಾಗಿ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನು ಮರೆಯೋದಕ್ಕೆ ಆಗಲ್ಲ. ಸಮಯನೇ ಅವನ ನೋವನ್ನು ಮರೆಸಬೇಕು, ಸಮಯನೇ ಅವನ ನೋವಿಗೆ ಮುಲಾಮಾಗಬೇಕು ಎಂದರು ಸುಲೋಚನಾ. ನೀವು ಹೇಳೋದು ನಿಜಾನೇ ಅತ್ತಿಗೆ. ಸುಂದರ್, ಸದ್ಯಕ್ಕೆ ಈ ಮದುವೆ ಟಾಪಿಕ್ನ ಇಲ್ಲಿಗೆ ನಿಲ್ಲಿಸಿ ಬಿಡೋಣ. ಅವನಿಗೂ ಸ್ವಲ್ಪ ಸಮಯ ಕೊಡೋಣ ಯೋಚನೆ ಮಾಡೋದಕ್ಕೆ. ಒಂದೇ ಸಮನೆ ಪ್ರೆಷರ್ ಹಾಕಿದರೆ ಅವನಿಗೂ ಕಿರಿಕಿರಿ ಆಗುತ್ತೆ ಎಂದರು ಸುಲೋಚನಾ. ಒಂದೇ ಸಮನೆ ಪ್ರೆಷರ್ ಹಾಕಿದರೆ ಅವನಿಗೂ ಕಿರಿಕಿರಿ ಆಗುತ್ತೆ ಎಂದರು ಸುಶೀಲಾ. ಸರಿ ಸುಶೀಲಾ, ಹಾಗೇ ಮಾಡೋಣ ಎಂದು ಸಹಮತ ಸೂಚಿಸಿದರು ಸುಂದರ್ ಕೂಡ. ಮೂವರು ತಟ್ಟೆಯಲ್ಲಿರುವ ಅನ್ನಕ್ಕೆ ಅಗೌರವ ತೋರಿಸಬಾರದೆಂದು ಊಟ ಮುಗಿಸಿ ಮಲಗಲು ರೂಮಿಗೆ ಹೋದರು. ಪೊಲೀಸರು ಆ ಬಾಡಿಗಾರ್ಡ್ಸ್ನ ಅರೆಸ್ಟ್ ಮಾಡಿ ಲಾಕಪ್ಪಲ್ಲಿ ಹಾಕಿ ಚೆನ್ನಾಗಿ ಬೆಂಡೆತ್ತಿದರು. ಅವರ ಬಾಸ್ ಯಾರು ಅಂತ ಬಾಯಿ ಬಿಡಲಿಲ್ಲ. ಆ ಸಬ್ ಇನ್ಸ್ಪೆಕ್ಟರ್ ಶರದ್ಗೆ ಕಾಲ್ ಮಾಡಿದರು. ಶರದ್ ಸೀದಾ ತನ್ನ ರೂಮಿಗೆ ಹೋಗಿ ಋತುನ ನೋಡ್ತಾ, ನನ್ನ ಜೀವನಕ್ಕೆ ನೀನೊಬ್ಬಳೇ ಪ್ರೇಯಸಿ, ಹೆಂಡ್ತಿ. ಆ ಜಾಗಕ್ಕೆ ಬೇರೆ ಯಾರನ್ನೂ ತರೋದಕ್ಕೆ ಇಷ್ಟ ಇಲ್ಲ. ಆ ಜಾಗ ಏನೇ ಇದ್ದರೂ ನಿಂಗೆ ಮಾತ್ರ ಸ್ವಂತ. ನಾನು ನಿನ್ನ ಎಷ್ಟೇ ದ್ವೇಷ ಮಾಡಿದ್ರೂ ಆ ಸ್ಥಾನಕ್ಕೆ ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಬೇಕಿದ್ರೆ ಒಂಟಿಯಾಗಿ ಇಡೀ ಜೀವನ ಕಳಿತೀನೇ ಹೊರತು ಮತ್ತೊಂದು ಮದುವೆ ಆಗಲ್ಲ ಎಂದು ಅವಳನ್ನು ನೋಡುತ್ತಲೇ ಮೆಲು ಧ್ವನಿಯಲ್ಲಿ ಮಾತನಾಡುತ್ತಾ ಇರೋವಾಗಲೇ ಅವನ ಮೊಬೈಲ್ ರಿಂಗ್ ಆಗಿತ್ತು. ಪರದೆಯ ಮೇಲೆ ಇನ್ಸ್ಪೆಕ್ಟರ್ ಹೆಸರು ಮೂಡಿ ಬಂದಿದ್ದನ್ನು ನೋಡಿ ರಿಸೀವ್ ಮಾಡಿ, ಹಲೋ ಹೇಳಿ ಸರ್ ಎಂದ ಶರದ್. ಹಲೋ ಮಿಸ್ಟರ್ ಶರದ್, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು ಎಂದರು ಆ ಕಡೆಯಿಂದ. ಹೇಳಿ ಇನ್ಸ್ಪೆಕ್ಟರ್, ಏನು ವಿಷಯ ಎಂದ ಶರದ್. ಸರ್, ಆ ಹುಡುಗಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಕೇಸ್ ಸ್ಟ್ರಾಂಗ್ ಆಗತ್ತೆ ಎಂದರು ಎಸ್.ಐ. ಅವರೇನಾದರೂ ಬಾಯ್ಬಿಟ್ರಾ ಸರ್, ಯಾರು ಏನು ಅಂತ ಎಂದ ಶರದ್. ಇಲ್ಲ ಮಿಸ್ಟರ್ ಶರದ್, ಕಂಪ್ಲೇಂಟ್ ಕೊಟ್ಟರೆ ಮುಂದಿನ ಎನ್ಕ್ವೈರಿಗೆ ಅನುಕೂಲ ಆಗುತ್ತೆ, ಅದಕ್ಕೆ ಎಂದರು ಎಸ್.ಐ. ಓಕೆ ಸರ್, ನಾಳೆ ಬೆಳಿಗ್ಗೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸ್ತೀನಿ ಎಂದ ಶರದ್. ಬೈ ದ ಬೈ ಮಿಸ್ಟರ್ ಶರದ್, ಆ ಹುಡುಗಿ ನಿಮಗೇನಾಗಬೇಕು ಎಂದರು ಎಸ್.ಐ. ಇನ್ಸ್ಪೆಕ್ಟರಿಂದ ಈ ಪ್ರಶ್ನೆ ಶರದ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಒಂದು ಕ್ಷಣ ಈ ಪ್ರಶ್ನೆಗೆ ಏನಂತ ಉತ್ತರ ಕೊಡಲಿ, ಹೆಂಡತಿ ಅಂತನಾ ಅಥವಾ ಪ್ರೇಯಸಿ ಅಂತನಾ ಅಂತ ವಿಚಲಿತನಾದ ಶರದ್. ಮಿಸ್ಟರ್ ಶರದ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಎಂದು ಎಸ್.ಐ. ಎಚ್ಚರಿಸಿದಾಗ ಶರದ್ ತನ್ನ ಯೋಚನಾ ಲಹರಿಯಿಂದ ಹೊರಬಂದು, ಅದು ನಂಗೆ ಬೇಕಾದವರು ಎಂದ ತಡವರಿಸುತ್ತಾ. ಓಕೆ ದೆನ್, ಸಿ ಯು ಟುಮಾರೋ ಎಂದು ಕಾಲ್ ಕಟ್ ಮಾಡಿದರು ಎಸ್.ಐ. ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ ಶರದ್ ಹೋಗಿ ಋತು ಪಕ್ಕ ಮಲಗಿದ. ಅವನ ತಲೆಯಲ್ಲಿ ಬೆಳಿಗ್ಗೆ ಅತ್ತೆ ಮಾವ ಋತುನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಪರಿಗೆ ಋತು ಬಗ್ಗೆ ಗೊತ್ತಾದರೆ ಅವಳ ರಿಯಾಕ್ಷನ್ ಹೇಗಿರುತ್ತೋ ಏನೋ. ಇವರಿಗೆಲ್ಲ ಏನಂತ ಉತ್ತರ ಕೊಡಲಿ, ಇವರೆಲ್ಲರೂ ಹೇಗೆ ಫೇಸ್ ಮಾಡಲಿ, ಒಂದೂ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಇವಳು ನನ್ನ ಜೊತೆ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾಳ, ಇದೇ ಯೋಚನೆಯಲ್ಲಿ ಎಷ್ಟೋ ಹೊತ್ತಿನ ತನಕ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊರಳಾಡಿದ್ದೇ ಬಂತು. ನಿದ್ದೆ ದೂರದ ಮಾತಾಗಿತ್ತು. ನಿದ್ದೆ ಬರದೇ ಇರೋ ಕಾರಣ ತಲೆನೋವು ಶುರುವಾಗಿತ್ತು. ಎದ್ದು ಕಿಚನ್ಗೆ ಹೋಗಿ ಕಾಫಿ ಮಾಡಿಕೊಳ್ಳುವಾಗ ಸುಲೋಚನಾ ಬಂದರು. ಅಪ್ಪು, ಯಾಕೆ ನಿದ್ದೆ ಬರ್ತಿಲ್ವಾ, ಹೊಟ್ಟೆ ಹಸಿವಾಗ್ತಿದೆಯಾ ಎಂದು ಕೇಳಿದರು. ಹಸಿವೇನೂ ಇಲ್ಲಮ್ಮ, ತಲೆ ಯಾಕೋ ತುಂಬ ನೋಯ್ತಿತ್ತು, ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಎಂದ ಶರದ್. ಹೌದಾ, ತಲೆ ನೋಯ್ತಿದ್ಯಾ, ಹುಷಾರಾಗಿದೆಯಾ ತಾನೇ ಎನ್ನುತ್ತಾ ಅವನ ಹಣೆ ಕುತ್ತಿಗೆ ಮುಟ್ಟಿ ಕೇಳಿದರು. ಹಾಗೇನಿಲ್ಲ ಅಮ್ಮ, ಐ ಆಮ್ ಓಕೆ, ಸ್ವಲ್ಪ ತಲೆನೋವು ಅಷ್ಟೆ, ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಎಂದ ಶರದ್. ಸರಿ ಬಾ ಈ ಕಡೆ, ನಾನು ಕಾಫಿ ಮಾಡಿ ಕೊಡ್ತೀನಿ ಎಂದರು ಸುಲೋಚನಾ. ಅಮ್ಮ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಮಾಡ್ಕೊಂಡು ಕುಡಿತೀನಿ ಎಂದರು. ಪರವಾಗಿಲ್ಲ, ನೀನು ಹೋಗಿ ಅಲ್ಲಿ ಕೂತ್ಕೋ, ಒಂದು 5 ನಿಮಿಷದಲ್ಲಿ ಮಾಡಿ ಕೊಡ್ತೀನಿ. ಹ್ಞೂ ಹೋಗು ಎಂದು ಪ್ರೀತಿಯಿಂದ ಗದರಿದರು ಸುಲೋಚನಾ. ಸರಿ ಅಮ್ಮ ಎಂದು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ. ಸುಲೋಚನಾ ಅವರು ಕಾಫಿ ಮಾಡಿ ತಂದು ಕೊಟ್ಟಾಗ, ಅಮ್ಮ ನೀವು ಹೋಗಿ ಮಲಗಿ, ಥ್ಯಾಂಕ್ಸ್ ಫಾರ್ ದ ಕಾಫಿ ಎಂದು ತನ್ನ ರೂಮಿಗೆ ಹೋದ. ಸುಲೋಚನಾ ಕೂಡ ಮಲಗಲು ಹೋದರು.
ಶರದ್ ಕಾಫಿ ಕುಡಿದು ತಲೆನೋವಿನ ಮಾತ್ರೆ ನುಂಗಿ ಮಲಗಿದ. ಸ್ವಲ್ಪ ಸಮಯದ ನಂತರ ಅವನು ನಿದ್ರೆಗೆ ಜಾರಿದ. ಆ ಬಾಸ್ ತನ್ನ ಬಾಡಿಗಾರ್ಡ್ಸ್ಗೆ ಮೇಲಿಂದ ಮೇಲೆ ಕಾಲ್ ಮಾಡುತ್ತಿದ್ದ. ರಿಂಗ್ ಆದರೂ ಯಾರೊಬ್ಬರೂ ರಿಸೀವ್ ಮಾಡುತ್ತಿರಲಿಲ್ಲ. ಅವರನ್ನು ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರ್ ಅವರನ್ನು ಸೆಲ್ನಲ್ಲಿ ಹಾಕಿದಾಗ ಅವರ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದರು. ಈಗ ಪದೇ ಪದೇ ಫೋನ್ ರಿಂಗ್ ಆದಾಗ ಇನ್ಸ್ಪೆಕ್ಟರ್ ಕಾಲ್ ರಿಸೀವ್ ಮಾಡಿದರು. ಆ ಕಡೆ ಫೋನಲ್ಲಿ ಮಾತಾಡ್ತಿದ್ದ ಬಾಸ್ ಕಾಲ್ ರಿಸೀವ್ ಆಗ್ತಿದ್ದ ಹಾಗೆ, ಯು ಬ್ಲಡಿ ರೋಗ್ಸ್, ಎಲ್ಲೋ ಹಾಳಾಗಿ ಹೋಗಿದ್ದೀರಾ? ನಾನು ನಿನ್ನೆಯಿಂದ ಕಾಲ್ ಮಾಡ್ತಾನೇ ಇದ್ದೀನಿ. ರಿಸೀವ್ ಮಾಡೋದಕ್ಕೆ ಏನು ರೋಗ ನಿಮ್ಗಳಿಗೆ, ಈಡಿಯಟ್ಸ್ ಎಂದು ಹಲ್ಲು ಕಡಿಯುತ್ತಿದ್ದ. ಹಲೋ ಹೋಲ್ಡ್ ಆನ್ ಮಿಸ್ಟರ್. ಯಾರು ಏನು ಅಂತ ತಿಳ್ಕೊಳ್ದೆ ನಾನ್ ಸ್ಟಾಪ್ ಬೈತಿದ್ದೀರಲ್ಲ, ಯಾರೇ ನೀವು ಎಂದರು ಇನ್ಸ್ಪೆಕ್ಟರ್ ಮರ್ಯಾದೆಯಿಂದ. ನೀವು ಯಾರು ಮಾತಾಡ್ತಿರೋದು? ಇದು ಜಗ್ಗಿ ಫೋನ್ ಅಲ್ವಾ ಎಂದ ಬಾಸ್. ತಾನು ಬೇರೆ ಯಾರಿಗಾದರೂ ಕಾಲ್ ಮಾಡಿದ್ದೀನಾ ಎಂದು ಅನುಮಾನದಿಂದ. ಯಾವ ಜಗ್ಗಿ ಎಂದು ಕೇಳಿದರು ಇನ್ಸ್ಪೆಕ್ಟರ್. ಜಗ್ಗಿ ನನ್ನ ಬಾಡಿಗಾರ್ಡ್, ನಾನವರ ಬಾಸ್ ಅಂದ ಆ ಕಡೆಯಿಂದ. ಬಾಸ್ ಅಂದರೆ ಹೆಸರೇನೂ ಇಲ್ವಾ ಎಂದು ಇನ್ಸ್ಪೆಕ್ಟರ್ ಕೇಳಿದಾಗ, ಯೋ ಬ್ಲಡಿ, ಯಾರೋ ನೀನು ನನ್ನೇ ಯಾರು ಹೆಸರೇನು ಅಂತ ಕೇಳ್ತಿದೀಯಾ? ಎಷ್ಟು ಕೊಬ್ಬಿರಬೇಡ ನಿಂಗೆ ಎಂದ ದರ್ಪದಿಂದ. ಹೇ ಹಲೋ ಮಿಸ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ನಾನು ಈ ಏರಿಯಾ ಇನ್ಸ್ಪೆಕ್ಟರ್ ಎಂದರು. ಓ ಇನ್ಸ್ಪೆಕ್ಟರ್, ಅಂದರೆ ನನ್ನ ಬಾಡಿಗಾರ್ಡ್ಸ್ನ ಅರೆಸ್ಟ್ ಮಾಡಿದ್ದೀರಾ? ಯಾಕೆ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಾ ಎಂದ ಬಾಸ್. ಮೊದಲು ತಾವ್ಯಾರು ಅಂತ ಹೇಳಿ, ಆಮೇಲೆ ಯಾಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಎಂದರು SI. ನಾನು ಫೇಮಸ್ ಬಿಸ್ನೆಸ್ ಮ್ಯಾನ್ ವಿಕ್ರಾಂತ್ ರಾಥೋಡ್. ಈಗ ಹೇಳು, ನನ್ನ ಬಾಡಿಗಾರ್ಡ್ಸ್ನ ಯಾಕೆ ಅರೆಸ್ಟ್ ಮಾಡಿದ್ದು ಎಂದ ಮತ್ತದೇ ದರ್ಪದಿಂದ. ನಿನ್ನೆ ಒಂದು ಒಂಟಿ ಹೆಣ್ಣಿನ ಮೇಲೆ ಅಟ್ಯಾಕ್ ಮಾಡಿದರು. ಅವಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ನೋಡಿದರು. ಅದಕ್ಕೆ ಅರೆಸ್ಟ್ ಮಾಡಿದ್ದು ಎಂದರು SI. ಏನು ಹುಡುಗಿ ಮೇಲೆ? ಯಾವ ಹುಡುಗಿ ಮೇಲೆ ಎಂದು ಕೇಳಿದ ವಿಕ್ರಾಂತ್ ರಾಥೋಡ್. ಋತು ಅನ್ನೋ ಹುಡುಗಿ ಮೇಲೆ. ಅವಳನ್ನು ಯಾಕೆ ಕಿಡ್ನಾಪ್ ಮಾಡೋದಕ್ಕೆ ನೋಡಿದ್ರು ಅಂತ ಬಾಯಿ ಬಿಡ್ತಿಲ್ಲ. ನೀವು ಹೇಳಿ, ನಿಮ್ಮ ಬಾಡಿಗಾರ್ಡ್ಸ್ ಅಲ್ವಾ ಎಂದು SI ಕೇಳಿದಾಗ, ನೋಡಿ ಇನ್ಸ್ಪೆಕ್ಟರ್, ನಿಮ್ಗೆಷ್ಟು ದುಡ್ಡು ಬೇಕು ಕೇಳಿ, ನನ್ನ ಬಾಡಿಗಾರ್ಡ್ಸ್ನ ಬಿಟ್ಬಿಡಿ. ಹಾಗೆ ಆ ಹುಡುಗಿ ನಂಗೆ ಬೇಕು. ನೀವು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಮೂಗು ತೂರಿಸ್ಬೇಡಿ. ಹೇಳಿ, ಎಷ್ಟು ದುಡ್ಡು ಬೇಕು ಎಂದ ಹಣದ ಮದದಿಂದ. ನಾನು ಯಾಕೆ ಮೂಗು ತೋರಿಸ್ಬಾರ್ದು? ಆ ಹುಡುಗಿಗೂ ನಿಮಗೂ ಏನು ಸಂಬಂಧ? ಯಾಕೆ ಬೇಕು ನಿಮ್ಗವಳು ಎಂದಾಗ, ಅದೆಲ್ಲ ನಿಮಗೆ ಬೇಡದೇ ಇರೋ ವಿಚಾರ ಇನ್ಸ್ಪೆಕ್ಟರ್. ನಾನು ನಿಮಗೆ ದುಡ್ಡು ಕೊಡ್ತೀನಿ. ನೀವು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಷ್ಟೇ ಎಂದ ವಿಕ್ರಾಂತ್ ರಾಥೋಡ್. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಅದಕ್ಕೆ ಕಾರಣ ಅಂತ ಇರಬೇಕು ಅಲ್ವಾ ಎಂದು SI ಬಿಡದೆ ಪ್ರಶ್ನಿಸಿದಾಗ, ಲುಕ್ ಇನ್ಸ್ಪೆಕ್ಟರ್, ನಾನು ಆಗಲೇ ಹೇಳ್ದೆ ತಾನೆ, ಇದು ನಿಮಗೆ ಸಂಬಂಧ ಪಡದೇ ಇರೋ ವಿಷಯ ಅಂತ. ನಿಮ್ಮದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡಿ, ಬಾಕಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಲ್ರಿ ಇನ್ಸ್ಪೆಕ್ಟರ್, ನೀವು ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ರೆಡಿ ಇದೀನಿ ತಾನೆ? ಮುಚ್ಕೊಂಡು ದುಡ್ಡು ತೊಗೊಂಡು ತೆಪ್ಪಗಿರಿ, ಇಲ್ಲಾಂದರೆ ನನಗೆ ನಿಮ್ಮನ್ನು ಬೇರೆ ಕಡೆ ಎತ್ತಂಗಡಿ ಮಾಡಿಸೋದಕ್ಕೂ ಬರುತ್ತೆ. ನೀವೇ ಯೋಚನೆ ಮಾಡಿ, ಎರಡರಲ್ಲಿ ನಿಮಗೆ ಯಾವ್ದು ಬೇಕು ಅಂತ ಎಂದು ಗಹಗಹಿಸಿ ನಗುತ್ತಾ ಇದ್ದ ವಿಕ್ರಾಂತ್ ರಾಥೋಡ್. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಹಾಗೂ ಹೆಚ್ಚಾಗಿ ಶೇರ್ ಮಾಡಿ. ಧನ್ಯವಾದಗಳು.